ಇದ್ದೇ ಇರ್ತಾರೆ. OPD ಕ್ಲೋಸ್ ಮಾಡ್ಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಕೊಡದೇ ಇರೋ ರೀತಿ ಆಗ್ಬಾರ್ದು ಅಂತ ನಾವು ನಮ್ಮ ಡಾಕ್ಟರ್ ಹೇಳ್ತೀವಿ. ಯಾಕಂದ್ರೆ ಆಸ್ಪತ್ರೆ ನಡೀತಾ ಇರ್ತದೆ, ಮೆಡಿಕಲ್ ಶಾಪ್ ನಡೀತಾ ಇರ್ತದೆ. ಆದ್ರಿಂದ ಅವರು ಕರೆದಿದ್ರೆ ಅದೇ ಸಾರ್ವಜನಿಕ ತೊಂದರೆ ಆಗ್ಬಾರ್ದು. ಡಾಕ್ಟರ್ ಜೊತೆಗೂ ಕೂಡ ತಿಳ್ಕೋಬೇಕು. ಸ್ಟ್ರೈಕ್ ಮಾಡಿ ಅದು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿ ಅದು ಒಪ್ಕೊಳ್ತೀವಿ. ಆದ್ರೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ಬಾರ್ದು. ಕನಿಷ್ಠ ಮಟ್ಟದಲ್ಲಿ ಅದು ಸರ್ವಿಸ್ ನಡಿಬೇಕು. ನಾವು ಪೂರ್ತಿ OPDನೇ ಇಡೋದಿಲ್ಲ ಅಂತ ಕೂಡ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದ್ರೂ ಡಾಕ್ಟರ್ಸ್ ನ ಇಟ್ಬಿಟ್ಟು ಮಿಕ್ಕಿದವರೆಲ್ಲ ಅವರು ಸ್ಟ್ರೈಕ್ ಹೋಗ್ಬೋದು. ನಾವು ಇದನ್ನ ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದ್ರೆ ಉದ್ದೇಶ ಒಳ್ಳೇದೇ ಇದೆ. ಆದ್ರೆ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿ ನಾವು ಮಾಡ್ಲಿಕ್ಕೆ ಹೇಳ್ತೀವಿ. ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್, ನರ್ಸ್ ಅಸೋಸಿಯೇಷನ್, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅವರೆಲ್ಲ ಯಾರ್ಯಾರು ಅವ್ರನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂತ ವ್ಯವಸ್ಥೆಗಳು ಏನೇನು ಮಾಡಕ್ ಸಾಧ್ಯ ಇದೆ, ಸೆಕ್ಯೂರಿಟಿ, ಯಾಕಂದ್ರೆ ಅವ್ರ ಜವಾಬ್ದಾರಿ ಇರುತ್ತೆ, ನಮ್ ಜವಾಬ್ದಾರಿ ಇರುತ್ತೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ. ಯಾರು ಆಸ್ಪತ್ರೆ ಕಳಿಸ್ತಾ ಇದ್ದಾರೆ, ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆ, ಇನ್ನೊಂದ್ ಕಡೆ ಖಾಸಗಿ ಆಸ್ಪತ್ರೆ, ಎರಡು ಕಡೆನೂ ಇಬ್ರು ಎಲ್ಲರ ಜವಾಬ್ದಾರಿ ಇದೆ. ಅದನ್ನ ಮಾಡೋದಕ್ಕೆ ಹೆಚ್ಚು ಸುರಕ್ಷತೆ, ಭದ್ರತೆ ಸಿಗುವಂತದ್ದಕ್ಕೆ ಏನ್ ಮಾಡ್ಬೋದು ಅಂತ ಕೂಡ ನಾನು ಅದನ್ನ ಚರ್ಚೆ ಮಾಡ್ತೀನಿ.